ಸೂಜಿ, ಯಾರ್ ಏನೇ ಮಾಡಿದ್ರು ನಿನ್ನ ಸ್ಥಿತಿ ಬದಲಾಯಿಸಕ್ಕಾಗಲ್ಲ ಕಣೆ. ನಿನ್ ಹಣೆ ಬರ ಹೀಗಾಗೋಯ್ತಲ್ಲ ಅಂತ ತುಂಬಾ ಬೇಜಾರಾಗತ್ತೆ. ಸುಮ್ಮನೆ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ನನ್ನ ಸ್ಥಾನ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇಷ್ಟು ಹಿಂಸೆ ಅನ್ಸಲ್ಲ. ಈ ಕಲ್ಲನ್ನು ಬೆಟ್ಟದ ಮೇಲಿರೋ ಅಶ್ವತ್ಥ ವೃಕ್ಷದಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ದಂಪತಿಗಳು ಮನಸ್ಸಿನಲ್ಲಿ ಇರ್ತಕ್ಕಂಥ ಕಲ್ಪನೆ ಬೇಗನೆ ಈಡೇರುತ್ತೆ ಅಂತ ಪ್ರತೀತಿ ಇದೆ. ಈ ಕಲ್ಲನ್ನು ಗಂಡಸರು ಮುಟ್ಟಬಾರದು. ಹೆಂಡತಿ ಆದವಳು ಈ ಕಲ್ಲನ್ನು ತಗೊಂಡೋಗಿ ಪ್ರತಿಷ್ಠಾಪನೆ ಮಾಡಬೇಕು. ಏನ್ ಕೇಳ್ಕೊಂಡ್ರು ಆಗತ್ತಂತೆ. ತುಂಬಾ ಭಾರ ಇದೆ ಅಂತ ಯೋಚನೆ ಮಾಡ್ತಿದ್ಯಾ ಶಿರೀಷ? ನಿನ್ ಜೀವನಕ್ಕೆ ಭಾರ ಆಗಿರೋರ್ನ ದೂರ ಮಾಡ್ಬೇಕು ಅಂದ್ರೆ ನೀನ್ ಈ ಕಲ್ನ ಎತ್ತಲೇಬೇಕು. ಏಳೇಳು ಜನ್ಮಕ್ಕೂ ನೀವಿಬ್ರು ಗಂಡ ಹೆಂಡತಿಯರಾಗಿರ್ಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಒಂದೇ ಮನ್ಸಿಂದ ಈ ಕಲ್ಲು ಎತ್ತ. ಏನಾಯ್ತು ಶಿರೀಷ? ನನ್ ಕೈಲಾಗ್ತಿಲ್ಲ ರಾಕೇಶ್, ನೀವೇನಾದ್ರೂ ಮಾಡ್ಕೊಳ್ಳಿ. ಹಿಂಗಂದ್ರೆ ಹೆಂಗೆ ಶಿರೀಷ? ವ್ರತ ಭಂಗ ಆಗೋಗುತ್ತೆ ನೋಡು. ಇನ್ ಸ್ವಲ್ಪ ದೂರ ಅಷ್ಟೇ ಇರೋದು. ಪ್ಲೀಸ್ ಬಾ ಶಿರೀಷ. ಇಲ್ಲ ರಾಕೇಶ್, ಈ ಕಲ್ಲೆತ್ಕೊಂಡು ನನ್ಗೆ ಮೇಲತ್ತದಕ್ಕೆ ಆಗೋದಿಲ್ಲ. ನಾನು ಒಂದ್ ಹೆಜ್ಜೆ ಮುಂದಿಟ್ರೆ ಸತ್ತೋಗ್ತೀನಿ ಅಷ್ಟೇ. ಸರಿ, ಹಾಗಿದ್ರು ಶಿರೀಷಕ್ ಬರಕ್ ಆಗಲ್ಲ. ಸೂಜಿ, ಹಾಗಿದ್ರು ನೀನು ರಾಕೇಶ್ ಹೆಂಡತಿ ತಾನೆ? ನೀನು ಈ ದೇವ್ರ ಕಲ್ನ ಪ್ರತಿಷ್ಠಾಪನೆ ಮಾಡು. ಏನಂತೀಯ ರಾಕೇಶ? ಸರಿ, ಹಾಗೆ ಆಗ್ಲಿ. ಸೂಜಿ, ಒಂದ್ ನಿಮಿಷ. ಸೂಜಿ, ಶಿರೀಷನೇ ಪೂಜೆ ಮಾಡ್ತಾಳ. ರಾಕೇಶ್, ನೀನ್ ತುಂಬಾ ಗ್ರೇಟ್ ಕಣೋ. ಶಿರೀಷ ಮೇಲೆ ಎಂತ ಪ್ರೀತಿ ನಿನ್ಗೆ. ಶಿರೀಷನೇ ಪೂಜೆ ಮಾಡ್ಬೇಕು ಅಂತ ಅವನು ಎತ್ಕೊಂಡ್ ಬಂದಿದ್ಯಲ್ಲೋ. ಸೂಜಿ ಪ್ರತಿಷ್ಠಾಪನೆ ಮಾಡಿದ್ರೆ ತಪ್ಪೇನಿಲ್ಲ. ಆದ್ರೆ ಶಿರೀಷ ಮನ್ಸಲ್ಲಿ ಏನಿದೆ ಅಂತ ಸೂಜಿಗೇನ್ ಗೊತ್ತಿರುತ್ತೆ? ಶಿರೀಷ ತಾನೇ ಸಂಕಲ್ಪ ಮಾಡ್ಕೊಂಡಿದ್ದು. ಇಷ್ಟೆಲ್ಲ ಮಾಡಿ ಇಲ್ಲಿ ತನಕ ಬಂದು ಶಿರೀಷ ಮನ್ಸಿಗೆ ನೋವಾಗ್ಬಾರ್ದು ಅಂತ ಕಷ್ಟಪಟ್ಟು ನಾನೇ ಎತ್ಕೊಂಡ್ ಬಂದೆ. ಪ್ರಸಾದ. ಶಿರೀಷ, ಸೂಜಿಗೂ ಪ್ರಸಾದ ಕೊಡಮ್ಮ. ಪಾಪ ಅರ್ಚಕ್ರೊಳಗೆ ಪ್ರಸಾದನೇ ಕೊಡ್ಲಿಲ್ಲ. ನನ್ಗೇನೋ ತರಕಂತ ಹೋಗಿದ್ನಲ್ಲ ಶಿರೀಷ, ನನ್ಗೂ ಪ್ರಸಾದ ಕೊಡು. ಸೂಜಿ, ನಂಗೆ ತುಂಬಾ ಟಯರ್ಡ್ ಆಗಿದೆ ಕಣೆ. ಅಡ್ಗೆ ಮಾಡ್ಬಿಡೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೇನು, ಧಾರಾಳವಾಗಿ ಇಲ್ಲೇ ಮಾಡ್ಕೊಂಡು ಹೋಗಮ್ಮ. ಸೂಜಿ, ನಿನಗೂ ಸುಸ್ತಾಗಿರುತ್ತೆ, ನೀನ್ ಸುಧಾರ್ಸ್ಕೊ. ನಾನೇ ಅಡ್ಗೆ ಮಾಡ್ತೀನಿ. ಆಂಟಿ, ಸೂಜಿಗೆ ಸುಸ್ತಾಗಿರತ್ತೆ. ಸೂಜಿ ಏನ್ ಪೂಜೆ ಕೂತು ಬಗ್ಗೆ ಎದ್ದು ಮಾಡುತ್ತಾ? ಶಿರೀಷ ತಾನೆ ರಾಕೇಶ್ ಜೊತೆ ದಂಪತಿ ಪೂಜೆ ಕೂತಿದ್ದು. ಸೂಜಿ, ನೀನೇ ಅಡ್ಗೆ ಮಾಡೆ. ನಿನ್ ಕೈ ರುಚಿ ನೋಡಿ ತುಂಬಾ ದಿನ ಆಯ್ತು.